ರಾಜ್ಯದಲ್ಲಿ ಇಂಥ ದುಸ್ಥಿತಿ ಇರುವಾಗ ಇಂಥ ಐಷಾರಾಮಿ ಕಾರುಗಳನ್ನೆಲ್ಲ ಕೊಡ್ತಿರಲ್ಲ, ನಿಮ್ಮ ಆರ್ಥಿಕವಾದಂಥ ತಾರ್ಕಿಕತೆ ಏನು? ರಾಜ್ಯವನ್ನೇ ಏನು ಮಾಡಲಿಕ್ಕೆ ಹೊರಟಿದ್ದೀರಾ? ವಿದೇಶಕ್ಕೆ ಹೋಗಿ ಏನು ಕಡ್ದುಳಿಸಿದ್ರು ಪ್ರಧಾನಿಗಳು? ತೆರಿಗೆ ಹಣವನ್ನು ಪೋಲ್ ಮಾಡಿದ್ರು, ಐಷಾರಾಮಿಯಾಗಿ ತಿರುಗಾಡ್ತಾರೆ, ಹೋಗಿ ಎಲ್ಲರನ್ನು ತಬ್ಬಿಕೊಂಡ ಕ್ಷಣ ದೇಶ ಉದ್ಧಾರ ಆಗತ್ತಾ ಅಂತ ಕೇಳಿದವರಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಮೋದಿಯ 10 ವರ್ಷ ಅನ್ಯಾಯದ ವರ್ಷ, ಮೋಸದ ವರ್ಷ, ಸುಳ್ಳಿನ ವರ್ಷ, ಅಭಿವೃದ್ಧಿ ಶೂನ್ಯತೆಯ ವರ್ಷ ಅಂತೇಳಿ ಸಿದ್ದರಾಮಯ್ಯನವರು ಗುಡುಗಿದ್ರು. ಚಿದಂಬರಂ ಅವರೇ ಸ್ವತಃ ತಾನೇ ವಿತ್ತ ಮಂತ್ರಿಯಾಗಿದ್ದರೂ ಕೂಡ ಇಡೀದಾದಂಥ ಸರ್ಕಾರದ ಒಟ್ಟು ವ್ಯವಸ್ಥೆಯಲ್ಲಿ ನಾನು ಅಂದುಕೊಂಡ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರ್ತಿ ಚಿದಂಬರಂ ಅವರು ಏನು ಹೇಳಿದರು ಇತ್ತೀಚೆಗೆ? ಮೋದಿಯವರಿಗೆ ಈಕ್ವಲ್ ಆದಂಥ ಯಾವ ನಾಯಕರು ಕಾಂಗ್ರೆಸ್ನಲ್ಲಿಲ್ಲ, ರಾಹುಲ್ ಗಾಂಧಿ ಅಂತೂ ಮೋದಿಯವರಿಗೆ ಕಂಪ್ಯಾರಿಸನ್ನೇ ಅಲ್ಲ ಅಂತಂದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಜೆರೋಸಾ ಕಾನ್ವೆಂಟಿನಲ್ಲಿ ನಡೆದಂಥ ರಾಮನ ಮತ್ತು ಹಿಂದೂ ಧರ್ಮದ ಅವಹೇಳನ ಮಾಡಿದಂಥ ಶಿಕ್ಷಕಿಯ ಮೇಲೆ ನಾವು ನಿನ್ನೆಯಷ್ಟೇ ವಿಡಿಯೋ ಮಾಡಿದ್ದೆವು. ಅದರ ಪರಿಣಾಮ ಅನ್ನುವಂಥ ಯಾವುದೇ ದಾಷ್ಟ್ಯ ನಮಗಿಲ್ಲ. ಆದರೆ ಪತ್ರಕರ್ತರ, ಸೋಷಿಯಲ್ ಮೀಡಿಯಾಗಳ ಮತ್ತು BJP ಹಿಂದೂ ಸಂಘಟನೆಗಳ, ಅದಕ್ಕಿಂತ ಮುಖ್ಯವಾಗಿ ಜೆರೋಸಾ ಕಾನ್ವೆಂಟಿನ ಮಕ್ಕಳ ಪಾಲಕರ ತೀವ್ರ ಪ್ರತಿಭಟನೆಯನ್ನು ಗಮನಿಸಿದಂಥ ಆಡಳಿತ ಮಂಡಳಿ ಕೊನೆಗೂ ಅಲ್ಲಿ ಶಿಕ್ಷಕಿ ಪ್ರಭಾ ಮತ್ತು ಶಿಕ್ಷಕ ಸ್ಟೀಫನ್ ಅವರನ್ನು ಸಸ್ಪೆಂಡ್ ಮಾಡಿದೆ, ಅಮಾನತು ಮಾಡಿದೆ. ಈ ಅಮಾನತು ಆಜ್ಞೆಯನ್ನು ಅಲ್ಲಿ ನೆರೆದಂಥ ಪ್ರತಿಭಟನಾಕಾರರು ಮತ್ತು ಮಕ್ಕಳ ಮಧ್ಯೆ ಘೋಷಿಸಿದಾಗ ವಂದೇ ಮಾತರಂ, ಜೈ ಶ್ರೀರಾಮ್ ಮುಗಿಲು ಮುಟ್ಟಿತು. ಆತ್ಮೀಯ ಪೋಷಕರೇ, ಇದುವರೆಗೂ ಒಳ್ಳೆಯ ಮನೋಭಾವ ಹಾಗೂ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದ ನಮ್ಮ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಿದ್ದೇವೆ. ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು. ಸಂತ ಜೆರೋಸಾ ಶಾಲೆ 60 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮತ್ತು ಈವರೆಗೂ ಈ ತರಹದ ಯಾವುದೇ ಘಟನೆಗಳು ಜರುಗಿರುವುದಿಲ್ಲ. ನಾವು ಸಾಂವಿಧಾನಿಕ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಮತ್ತು ಅವುಗಳಿಗೆ ಬದ್ಧರಾಗಿ ಇರುತ್ತೇವೆ. ಮುಂದುವರಿದು ನಾವು ಎಲ್ಲ ಧರ್ಮಗಳು, ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ. ಈ ಸಸ್ಪೆಂಡ್ ಮಾಡಿದ್ದಷ್ಟು ಸಾಲುವುದಿಲ್ಲ, ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು, ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು. ಆವಾಗ ಮಾತ್ರ ಶಿಕ್ಷಣದ ಸಂಸ್ಥೆಗಳಲ್ಲೂ ಶಿಕ್ಷಣದ ಅರ್ಜನೆಯಲ್ಲೂ ಈ ಮತಾಂತರದ ಪಿಡುಗು ಮತ್ತು ಧರ್ಮದ ಮಧ್ಯೆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುವ ವಿಷಬೀಜದ ಈ ದಂಧೆ ನಿಲ್ಲಕ್ಕೆ ಸಾಧ್ಯ. ಕೇವಲ ಅಮಾನತುಗೊಳಿಸಿರುವುದು ಪ್ರಾಥಮಿಕವಾದಂಥ ಒಂದು ಆಡಳಿತ ಮಂಡಳಿಯ ಪ್ರತಿಕ್ರಿಯೆಯ ಹೊರತು ಇದು ಅಂತಿಮವಾದಂಥ ಯಾವುದೇ ಆಯ್ಕೆಯೂ ಅಲ್ಲ, ತೀರ್ಪು ಅಲ್ಲ. ಆದ್ದರಿಂದ ಅವರ ಮೇಲೆ ಸರಿಯಾದಂಥ ಒಂದು ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು. ಯಾಕೆಂತಂದರೆ ಇದು ಸಂವಿಧಾನಿ ವಿರೋಧ ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಸಮಾನವಾಗಿ ನಿಲ್ಲುವಂಥದ್ದು. ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ಬಹಳ ಆಶ್ಚರ್ಯದ ಸಂಗತಿ, ತೆರಿಗೆಯಲ್ಲಿ ನಮಗೆ ವಂಚನೆ ಆಗ್ತಾ ಇದೆ, ದೇಶದಲ್ಲಿ ಬರ ಇದೆ, ನೀರಿಲ್ಲ, ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಕೇಂದ್ರದಿಂದ ನಮಗೆ ಬರಬೇಕಾದಂಥ ಹಕ್ಕು, ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಏನು ಘೋಷಣೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ಅದರ ಜೊತೆಗೆ ಈಗ ಅಧಿವೇಶನ ಆರಂಭ ಆಗಿದೆ, ಇನ್ನು ಅದರ ಮೇಲೇ
ಹೊಯ್ಕೈ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂದರೆ ಅವ್ರು ಹೇಳ್ತಾ ಇರೋದೇನು, ನಮಗೆ ಕೊಡಬೇಕಾದಂಥ ತೆರಿಗೆ ಹಣವನ್ನು ಸರಿಯಾದ ಸಂದರ್ಭದಲ್ಲಿ ಸಮಯದಲ್ಲಿ ಕೊಡದೇ ಇದ್ದರೆ ನಾವು ಸಾಲವನ್ನು ಮಾಡಬೇಕಾದಂಥ ಒಂದು ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದ್ದೇವೆ. ತಮ್ಮ ಬಿಟ್ಟಿ ಭಾಗ್ಯಗಳನ್ನು ಏನಕ್ಕೇನ ಯಾವುದೇ ಹಿಂದು ಮುಂದೆ ಇಲ್ಲದೇ ಆರ್ಥಿಕವಾಗಿ ಅದರ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸಬೇಕು ಅನ್ನುವಂಥ ವಿವೇಚನೆಯೂ ಇಲ್ಲದೇ 14 ಬಜೆಟನ್ನು ಮಂಡಿಸಿದ್ದೇವೆ ಅಂತ ಬೆನ್ನು ಚಪ್ಪರಿಸಿಕೊಳ್ಳುವಂಥ ಆರ್ಥಿಕ ತಜ್ಞ ಎಂತಲೇ ಬಿಂಬಿಸಿಕೊಳ್ಳುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿವೇಚನಾರಹಿತ, ಸಿದ್ಧತಾರಹಿತ ಮತ್ತು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಏನು ಪಂಚ ಗ್ಯಾರಂಟಿಗಳನ್ನು ಘೋಷಿಸಿದರು, ಆ ಗ್ಯಾರಂಟಿಯನ್ನು ಕೊಡುವುದರಲ್ಲಿ ಇಡೀ ಖಜಾನೆಯನ್ನು ಬರೆದು ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇಲ್ಲ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡುವ, ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಎಲ್ಲ ಕೆಲಸಗಳನ್ನು ಕರ್ನಾಟಕದಿಂದ ದೆಹಲಿವರೆಗೂ ಮಾಡಿತ್ತು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದೆ ಅನ್ನೋದನ್ನು ಒಂದು ಲೆಕ್ಕಾಚಾರವನ್ನು ನಿಮ್ಮೆದುರು ಈಗಾಗಲೇ ಇಟ್ಟಿದ್ದೇವೆ. ಹಾಗೆಯೇ ಎಲೆಕ್ಷನ್ನಿನ ಒಂದು ಸ್ಟಂಟ್ ಅನ್ನೋದನ್ನು ಕೂಡ ಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ಇವರ ಇದೇ ಪ್ರತಿಭಟನೆಯ ದಿನವೇ ಲೋಕಸಭೆಯಲ್ಲಿ ಮೋದಿಯವರು ಎಂಥ ಅದ್ಭುತವಾದಂಥ ಚಾರಿತ್ರಿಕವಾದಂಥ ಮಾತನ್ನು ಆಡಿದರು ಮತ್ತು ತಿರುಗೇಟನ್ನು ಕೊಟ್ಟರು. ಅದರ ನಂತರ ಶ್ವೇತಪತ್ರವನ್ನು ಹೊರಡಿಸುವ ಮೂಲಕ ನಿಮ್ಮ 10 ವರ್ಷ ಮತ್ತು ನಮ್ಮ 10 ವರ್ಷದಲ್ಲಿ ದೇಶ ಅಭಿವೃದ್ಧಿಯನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನು ಕೂಡ ಜನರ ಎದುರು ಇಟ್ಟಿದ್ದಾರೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಹಾಗಾದರೆ ಸಂಕಷ್ಟದಲ್ಲಿದೆ ಅನ್ನುವುದು ಸತ್ಯವೇ ಆಗಿದ್ದರೆ, ಬರದಿಂದ ತತ್ತರಿಸ್ತಾ ಇದೆ ಅನ್ನುವುದು ಸತ್ಯವೇ ಆಗಿದ್ದರೆ, ಈ ಬರದಂಥ ಸಂದರ್ಭದಲ್ಲೂ ಕೂಡ ಇವರ ಈ ದೆಹಲಿ ಯಾತ್ರೆಯಂಥ ದುಬಾರಿ ಯಾತ್ರೆ, ಸ್ಪೆಷಲ್ ಫ್ಲೈಟು, ಮುಖ್ಯಮಂತ್ರಿಗಳು ಒಂದು ಮದುವೆಗೆ ಕೂಡ ಸ್ಪೆಷಲ್ ಚಾರ್ಟರ್ಡ್ ಫ್ಲೈಟಲ್ಲಿ ಹೋಗ್ತಾರೆ, ಇಂಥದ್ದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಈಗ ಮತ್ತೊಂದು ರಾಜ್ಯದ ಜನತೆಗೆ ದಿಗ್ಭ್ರಮೆ ಹುಟ್ಟಿಸಿದ ಸಂಗತಿ ಏನು ಅಂತಂದರೆ, ನಿನ್ನೆ ಆರಂಭಗೊಂಡಂಥ 10 ದಿನದ ಅಧಿವೇಶನಕ್ಕೆ ಸಭಾಪತಿ UT ಖಾದರ್ ಅವರಿಗೆ ಕರ್ನಾಟಕದ ಸಚಿವಾಲಯ ಎಂಥ ಗಿಫ್ಟನ್ನು ಕೊಟ್ಟಿದೆ ಅಂತಂದರೆ, ಐಷಾರಾಮಿ ಕಾರು, 43 ಲಕ್ಷದ ಫಾರ್ಚುನರ್ ಬ್ಲ್ಯಾಕ್ ಕಲರಿನ ಒಂದು ವಿಶೇಷವಾದಂಥ ಕಾರನ್ನು ಗಿಫ್ಟ್ ರೂಪದಲ್ಲಿ ಕೊಟ್ಟಿದೆ ಅಥವಾ ಅವರ ಬಳಕೆಗೆ ಕೊಟ್ಟಿದೆ. ಹಾಗಾದರೆ ಈ ಹೊತ್ತಿನಲ್ಲಿ ಈ ಕಾರಿನ ಅಗತ್ಯ ಏನಿತ್ತು? ಇಂಥ ದುಬಾರಿ ಕಾರನ್ನು ಕೊಡಬೇಕಾದಂಥ ಅಗತ್ಯ ಏನಿತ್ತು? ಅದನ್ನು ರಾಜ್ಯದ ಜನತೆಗೆ ಉತ್ತರಿಸುವಂಥ ನೈತಿಕತೆಯನ್ನು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ. ಯಾಕೆಂತಂದರೆ ಆರ್ಥಿಕವಾದ ಬಿಕ್ಕಟ್ಟು, ಅಭಿವೃದ್ಧಿ ಕಾರ್ಯಗಳ ಸ್ಥಗಿತತೆ ಮತ್ತು 40% ಅಂತ ಏನು ಗುತ್ತಿಗೆದಾರರಿಂದ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹೊರಿಸಿ ಪೇ CM ಚಳವಳವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಂಪಣ್ಣನವರೇ ರಾಜ್ಯದ ಗುತ್ತಿಗೆದಾರರ ಅಧ್ಯಕ್ಷರು ಅವರೇ ಈಗ ಹೇಳ್ತಾ ಇದ್ದಾರೆ, BJPಯನ್ನೂ ಮರೆಮಾಚುವಂಥ ಭ್ರಷ್ಟ ವ್ಯವಸ್ಥೆಗೆ ಕಾಂಗ್ರೆಸ್ ಕೈ ಹಾಕಿದೆ. 40% ಅಲ್ಲ, ಅದಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ. ಅದರಲ್ಲೂ ಅಧಿಕಾರಿಗಳು ಮುಂದೆ ನಿಂತು ಆ ಜನಪ್ರತಿನಿಧಿಗಳನ್ನು ತೋರಿಸಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಅಂಥ ಹಿನ್ನೆಲೆಯಲ್ಲಿ UT ಖಾದರ್ ಅವರಿಗೆ ಇಂಥ ದುಬಾರಿ ಕಾರನ್ನು ಕೊಟ್ಟ ಔಚಿತ್ಯ ಏನು ಮತ್ತು ಅದರ ಅಗತ್ಯ ಯಾಕಿತ್ತು ಅಂತ ತುರ್ತಾಗಿ ಈ ಐಷಾರಾಮಿ ಕಾರನ್ನು ಸಭಾಧ್ಯಕ್ಷರಿಗೆ ಕೊಡುವಂಥ ಒಂದು ಕಾರ್ಯಕಾರಣದ ಸಂಬಂಧ ಏನು ಅನ್ನೋದನ್ನು ರಾಜ್ಯ ಸರ್ಕಾರ ಜನರ ಎದುರು ಇಡಬೇಕು. ಅಂದರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ, ಪ್ರತಿ ಒಂದು ಕೆಲಸದಲ್ಲಿ ಅನುದಾನ ಕೇಳಲಿಕ್ಕೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಾರೆ, ಪ್ರತಿಭಟನೆ ಮಾಡಲಿಕ್ಕೆ 136 ಶಾಸಕರು ಅದರ ಜೊತೆಗೆ ಅವರ ಸಹಾಯಕರು ಸೇರಿ 600 ಜನರನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಜಾ ಮಾಡಿ ಬರ್ತಾರೆ. ಇಲ್ಲಿ ನೋಡಿದರೆ ಈ ಐಷಾರಾಮಿ ಕಾರು. ಹಾಗಾದರೆ ಏನಾಗಿದೆ ನಿಮಗೆ? ರಾಜ್ಯದಲ್ಲಿ ಇಂಥ ದುಸ್ಥಿತಿ ಇರುವಾಗ ಇಂಥ ಐಷಾರಾಮಿ ಕಾರುಗಳನ್ನೆಲ್ಲ ಕೊಡ್ತಿರಲ್ಲ, ನಿಮ್ಮ ಆರ್ಥಿಕವಾದಂಥ ತಾರ್ಕಿಕತೆ ಏನು? ರಾಜ್ಯವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಹಾಗಾದರೆ ಇಂಥ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ. ಅದರ ಮಧ್ಯೆ ಒಂದು ರಾಜತಾಂತ್ರಿಕವಾದಂಥ ಅದ್ಭುತವಾದಂಥ ಗೆಲುವನ್ನು ಮೋದಿ ಸರ್ಕಾರ ಮಾಡಿದೆ. ವಿದೇಶದಲ್ಲೇ ಇರುವಂಥ ಪ್ರಧಾನಮಂತ್ರಿ ಈ 10 ವರ್ಷಗಳಲ್ಲಿ ಅವರು ವಿದೇಶಕ್ಕೆ ಪ್ರಯಾಣ ಮಾಡಿದ್ದೆಷ್ಟು
ಖರ್ಚು ಮಾಡಿದ್ದೆಷ್ಟು, ಅದರಿಂದ ದೇಶಕ್ಕಾದದ್ದ ಲಾಭ ಏನು ಇತ್ಯಾದಿ ಸಿದ್ದರಾಮಯ್ಯನವರಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೂ ನೀವು ಕೇಳ್ತಾ ಇದ್ರಲ್ಲ. ನಮ್ಮ ದೇಶದಲ್ಲೇ ಯಾವುದಾದ್ರೂ ಒಂದು ಕೇಸಿನಲ್ಲಿ ಸಿಲುಕಿಕೊಂಡು ಮರಣದಂಡನೆಗೆ ಒಳಗಾದಂಥ ಒಬ್ಬ ಅಪರಾಧಿಯನ್ನು, ಆರೋಪಿಯನ್ನು ಅಷ್ಟು ಸುಲಭದಲ್ಲಿ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಪತಿಗಳಿಗೆ ಹೋದ ಅರ್ಜಿಗಳು, ಕ್ಷಮಾದಾನದ ಅರ್ಜಿಗಳೇ 5-10 ವರ್ಷದಿಂದ ಬಹುಶಃ ಪೆಂಡಿಂಗ್ ಇದ್ದದ್ದು ಉಂಟು. ಆದರೆ 2023 ಮಾರ್ಚ್ನಲ್ಲಿ ಕತಾರ್ನಲ್ಲಿ ಬೇಹುಗಾರಿಕೆಯ ಆರೋಪದಡಿ ನಿವೃತ್ತ ಸೈನ್ಯಾಧಿಕಾರಿಗಳು 8 ಜನರ ಮೇಲೆ ಕೇಸು ದಾಖಲಾಗುತ್ತೆ. 2023 ಅಕ್ಟೋಬರ್ನಲ್ಲಿ ಕತಾರ್ ನ್ಯಾಯಾಲಯ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತದೆ. ಭಾರತ ಸರ್ಕಾರಕ್ಕೆ ಇದು ಆಘಾತಕಾರಿಯಾಗಿ ಪರಿಣಮಿಸ್ತದೆ. 2023 ಡಿಸೆಂಬರ್ನಲ್ಲಿ ಕತಾರ್ನಲ್ಲಿ ನಡೆದಂಥ ಒಂದು COP27 ಸಮಾವೇಶದಲ್ಲಿ ಕತಾರ್ನ ರಾಜ ಅಲ್ ತಮೀರ್ ಅವರನ್ನು ಮೋದಿ ಭೇಟಿಯಾಗ್ತಾರೆ. ನೋಡಿ, ಈ ಭೇಟಿಯಾದ 2 ದಿನದಲ್ಲಿ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದಂಥ ನಮ್ಮ ನೇವಲ್ ಡಿಪಾರ್ಟ್ಮೆಂಟಿನ ಸೈನ್ಯಾಧಿಕಾರಿಗಳು ಅವರು ಯಾಕೆ ಹೋದರು, ಏನಾದರೂ ಈ ಕೇಸಿನ ವಿಚಾರಗಳೇನು, ಅದೆಲ್ಲವನ್ನು ನಾನು ಭಾಳ ಹಿಂದೆಯೇ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನೀವು ಅದನ್ನು ನೋಡಿರ್ತೀರಿ, ಇನ್ನೂ ನೋಡ್ಬೋದು. ಆ ಕೈದಿಗಳನ್ನು ಭಾರತದ ದೂತಾವಾಸದಲ್ಲಿದ್ದಂಥ ಅಧಿಕಾರಿಗೆ ಭೇಟಿಯಾಗುವ ಅವಕಾಶವನ್ನೇ ನಿರಾಕರಿಸಿತ್ತು ಕತಾರ್ ನ್ಯಾಯಾಲಯ. ಆದರೆ ಕತಾರ್ನ ರಾಜ ಅಲ್ ತಮೀರ್ ಅವರನ್ನು ಭೇಟಿಯಾದ 2 ದಿನದಲ್ಲಿ ಭಾರತದ ರಾಯಭಾರಿಗೆ ಅವರನ್ನು ಭೇಟಿಯಾಗಲಿಕ್ಕೆ ಅವಕಾಶವನ್ನು ಕೊಡಲಾಗ್ತದೆ. ಅದರ ನಂತರ ಡಿಸೆಂಬರ್ 28ರಂದು ಅವರ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಲಾಗ್ತದೆ. ಕೇವಲ 16 ದಿನದಲ್ಲಿ ಕೆಲಸ ನಡೆಯುತ್ತದೆ, ರದ್ದು ಮಾಡಲಾಗ್ತದೆ. ಆದರೆ ಈಗ 18 ತಿಂಗಳ ಬಳಿಕ ಮೋದಿಯವರ ರಾಜತಾಂತ್ರಿಕತೆ ಮತ್ತು ಸ್ನೇಹ ವಿಶ್ವಾಸದ ಫಲ, ಮೋದಿ ಹೋದೋದಲ್ಲಿ ತಬ್ಕೊಳ್ತಾರೆ ಅನ್ನುವಂಥ ಕಾಂಗ್ರೆಸ್ಸಿನ ಈ ಖತರ್ನಾಕ್ ಹೇಳಿಕೆಗೆ ಕತಾರ್ನಲ್ಲಿದ್ದಂಥ ಅಲ್ಲಿಯ ನ್ಯಾಯಾಲಯ, ಅದು ಬೇರೆ ದೇಶ, ಅದರಲ್ಲೂ ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳು ಬಹಳ ಕಠಿಣವಾದಂಥ ರೀತಿಯಲ್ಲಿ ಅವರ ನ್ಯಾಯಾಂಗ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾವೆ. ಅಂಥದ್ರಲ್ಲಿ 18 ತಿಂಗಳಲ್ಲಿ ಭಾರತೀಯ ಮಾಜಿ ಸೈನ್ಯಾಧಿಕಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದನ್ನು ಜೀವಾವಧಿ ಶಿಕ್ಷೆಗೆ ಪರಿವರ್ತನೆ ಆಯಿತು. ಅದರ ನಂತರ ಈಗ ಅವರಿಗೆ ರಿಲೀಸ್ ಮಾಡಿದ್ದಾರೆ, ಅವರು ಭಾರತಕ್ಕೆ ಮರಳಿದ್ದಾರೆ. ಮೋದಿಯವರಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. वाकई बहुत खुशी हो रही है कि वापस इंडिया पहुंच गए हम सेफ एंड साउंड और डेफिनेटली ऑनरेबल प्राइम मिनिस्टर श्री मोदी को धन्यवाद करना चाहेंगे कि उनके पर्सनल इंटरवेंशन से ये पॉसिबल हुआ और गवर्नमेंट ऑफ कतार के हिज एक्सीलेंसी द अमीर को कि उन्होंने ये होने दिया. Without the intervention of Prime Minister Modi, it wouldn't be. आज हम आपके सामने खड़े नहीं हो रहे होते अगर इंटरवेंशन नहीं होता एट दैट लेवल, हाईएस्ट लेवल. एंड स्पेशली गवर्नमेंट ऑफ इंडिया, उनके अथक प्रयास से कि वो कंसिस्टेंटली लगे रहे एंड वी आर देयर इन फ्रंट ऑफ द गवर्नमेंट एंड प्राइम मिनिस्टर मोदी कि हम लोग बाहर आ सके और वापस अपने कंट्री में आ सके. थैंक यू सो मच. चाहेंगे कि ये वाले दिन का हम बहुत दिनों से वेट कर रहे थे और प्राइम मिनिस्टर मोदी और उनका पर्सनल इंटरवेंशन, उनका इंटरेक्शन, और एक और मौका लेना चाहता हूं कि थैंक करूंगा अमीर को कतर के, जिनके उनके इंटरेक्शन के कारण आज हम यहाँ खड़े हैं. Very happy to be back. It's only possible with the intervention of our Prime Minister and his personal interaction and involvement on the Emir of Qatar. We are thankful so much for the government of India. Thank you so much. We have waited almost 18 months to be back in India. We are extremely grateful to the Honorable Prime Minister, Shri Narendra Modi ji. It certainly wouldn't have been possible without his personal intervention and the equation with the Emir of Qatar. I think we are grateful to the government of India from the bottom of our heart. ಭಾರತ ಸರ್ಕಾರ, ಅದರಲ್ಲೂ ಮೋದಿಯವರ ಆಡಳಿತ, ಅವರ ವಿದೇಶಾಂಗ ನೀತಿ ಮತ್ತು ವಿದೇಶಿ ನಾಯಕರೊಟ್ಟಿಗಳಿಗೆ ಇರುವಂಥವರ ವೈಯಕ್ತಿಕವಾದಂಥ ಹಾರ್ದಿಕ ಸಂಬಂಧ, ಅದೇ ನಮ್ಮನ್ನು ಬದುಕಿಸಿದೆ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಸಿಗೆ 2024 ಚುನಾವಣೆಯ ಸಂದರ್ಭದಲ್ಲಿ ಇದೊಂದು ತಪರಾಕಿಯೇ ಅಲ್ಲದೆ ಇನ್ನೇನು?
ವಿದೇಶಕ್ಕೆ ಹೋಗಿ ಏನು ಕಡ್ದುಳಿಸಿದ್ರು ಪ್ರಧಾನಿಗಳು? ತೆರಿಗೆ ಹಣವನ್ನು ಪೋಲ್ ಮಾಡಿದರು, ಐಷಾರಾಮಿಯಾಗಿ ತಿರುಗಾಡ್ತಾರೆ, ದಿನಕ್ಕೊಂದು ಡ್ರೆಸ್ಸನ್ನು ಹಾಕ್ತಾರೆ, ಇತ್ಯಾದಿ ಇತ್ಯಾದಿ. ಹೋಗಿ ಎಲ್ಲರನ್ನು ತಬ್ಬಿಕೊಂಡ ಕ್ಷಣ ದೇಶ ಉದ್ಧಾರ ಆಗತ್ತಾ ಅಂತ ಕೇಳಿದವರಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ರಾಜತಾಂತ್ರಿಕತೆ ಅಂದರೆ ಏನು? ವಿದೇಶಾಂಗ ನೀತಿ ಅಂದರೆ ಏನು? ಒಬ್ಬ ಪ್ರಧಾನಿ ವಿದೇಶಗಳಿಗೆ ಹೋಗಿ ಅಲ್ಲಿಯ ರಾಷ್ಟ್ರ ನಾಯಕರನ್ನು ಭೇಟಿಯಾಗುವ ಮತ್ತು ಆ ಭೇಟಿಯಾಗುವಂಥ ಸಂದರ್ಭದ ನಡವಳಿಕೆ, ಮಾತುಕತೆಗಳು, ವಿಶ್ವಾಸಾರ್ಹತೆ, ಸ್ನೇಹ ಸಂಬಂಧ, ಗೆಳೆತನ ಇವೆಲ್ಲ ಯಾವ ಮಟ್ಟದಲ್ಲಿ ವರ್ಕ್ ಆಗತ್ತೆ ಅನ್ನೋದಕ್ಕೆ ನಾವು ಪಾಕಿಸ್ತಾನದಲ್ಲಿ ಸಿಲುಕಿಕೊಂಡಂಥ ಅಭಿನಂದನ ಪ್ರಕರಣವನ್ನು ನೋಡಿದ್ದೇವೆ. ಅವರಿಗೆ ಎಂಥ ಚಿತ್ರಹಿಂಸೆಯನ್ನು ಕೊಟ್ಟು ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಇದೇ ಮೋದಿಯವರ ಧೀಮಂತಿಕೆ, ಮೋದಿಯವರ ವಿದೇಶಾಂಗ ನೀತಿ ಮತ್ತು ಇಡೀ ಪ್ರಪಂಚದಲ್ಲಿ ಮೋದಿ ಹೊಂದಿರಬಹುದಾದಂಥ ಒಂದು ವಿಶ್ವಾಸಾರ್ಹತೆಯ ಫಲ ಏನಾಯಿತು? ಎಷ್ಟು ಅವಸರದಲ್ಲಿ ಅವರನ್ನು ಪಾಕಿಸ್ತಾನ ಹಿಡಿದಿತ್ತೋ ಅದೇ ವೇಗದಲ್ಲಿ ನಮ್ಮ ವಾಘಾ ಬಾರ್ಡ್ರಿಗೆ ಅವರನ್ನು ತಂದು ಮಾನ ಸಮ್ಮಾನದಿಂದ ಬಿಟ್ಟು ಹೋಗುವಂಥ ಒಂದು ಕೆಲಸವನ್ನು ಮೋದಿ ಸರ್ಕಾರ ಮಾಡಿತ್ತು. ನಿಮಗದು ನೆನಪಿದೆ. ಇನ್ನು ರಷ್ಯಾ ಉಕ್ರೇನ್ ವಾರಲ್ಲಿ ಅಲ್ಲಿ ಗುಂಡಿಗೆ ಬಲಿಯಾದಂಥ ಒಬ್ಬ ವಿದ್ಯಾರ್ಥಿಯ ಶವವನ್ನು ಸೇರಿ ನೂರಾರು ಜನರನ್ನು ಸುರಕ್ಷಿತವಾಗಿ ಅಲ್ಲಿಂದ ಲಿಫ್ಟ್ ಮಾಡಿ ತರುವಂಥ ಕೆಲಸವನ್ನು ಮೋದಿ ಸರ್ಕಾರ ಎಷ್ಟು ಅದ್ಭುತವಾಗಿ ಮಾಡಿತ್ತು ಅಂತ ನೋಡಿದ್ರಿ. ಅದೇ ಸಂದರ್ಭದಲ್ಲಿ ಅಮೆರಿಕದ ಪ್ರಜೆಗಳಿದ್ದರು, ಆದರೆ ಅಮೆರಿಕಕ್ಕೂ ಅದು ಸಾಧ್ಯವಾಗಿರಲಿಲ್ಲ. ಅದು ಭಾರತಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಏನು? ಮೋದಿಯವರ ಇಡೀದಾದಂಥ ವಿಶ್ವ ನಾಯಕರೊಟ್ಟಿಗಿರುವಂಥ ಒಂದು ಹೃದ್ಯವಾದ ಸಂಬಂಧ. ಈ 10 ವರ್ಷದಲ್ಲಿ ಮೋದಿಯವರ ಸರ್ಕಾರ ನಮ್ಮ ಭಾರತೀಯರು ವಿದೇಶದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ತಲೆ ಎತ್ತಿ ಸ್ವಾಭಿಮಾನದಿಂದ ನಾವು ಭಾರತೀಯರು ಅಂತ ಹೇಳ್ಕೊಳ್ಳುವಂಥ ಒಂದು ಅದ್ಭುತ ಕೆಲಸವನ್ನು ಮಾಡಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯವನ್ನು ಒದಗಿಸಿದೆ. ಅದು ಎಲೆಕ್ಷನ್ನ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕೆಲಸ ಆದದ್ದೇನಿದೆ ಅದು ಬಹುಶಃ ಮೋದಿಯವರ ಸರ್ಕಾರಕ್ಕೆ ಇನ್ನೂ ಒಂದು ಆನೆ ಬಲವನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ. ಇದರ ಮಧ್ಯೆ ಇಂಡಿ ಕೂಟ ಪ್ರತಿ ಕ್ಷಣ ತತ್ತರಿಸ್ತಾ ಇದೆ, ಪ್ರತಿ ಕ್ಷಣ ಆಘಾತವನ್ನು ಉಣ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ, ಭಾಳ ದೊಡ್ಡ ಕಾಂಗ್ರೆಸ್ಸಿನ ನಾಯಕರು BJPಗೆ ಸೇರುವಂಥ ಕೆಲಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಚಿದಂಬರಂ ಮಾಜಿ ವಿತ್ತ ಸಚಿವರು ನಿಂತಲ್ಲಿ ಕುಂತಲ್ಲಿ ಮೋದಿಯವರನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದವರು, ಇದೇ ಒಂದು ಡಿಜಿಟಲೈಸೇಷನ್ ಮಾಡಲಿಕ್ಕೆ ಹೊರಟಾಗ ಈ ಲೋಕಸಭೆಯಲ್ಲಿ ಹಾಸ್ಯವನ್ನು ಮಾಡಿದವರು, ವ್ಯಂಗ್ಯ ಮಾಡಿದವರು, ಇಂಥ ಒಬ್ಬ ವಿತ್ತ ಸಚಿವ ಒಂದು ಅದ್ಭುತವಾದಂಥ ಕಾಣಿಕೆಯನ್ನು, ಶ್ರೇಯಸ್ಸನ್ನು, ಅಭಿನಂದನೆಯನ್ನು ಮತ್ತು ಮೋದಿ ಸರ್ಕಾರದ 10 ವರ್ಷಕ್ಕೆ ಒಂದು ಸರ್ಟಿಫಿಕೇಟನ್ನು 100% ಕೊಟ್ಟಿದ್ದಾರೆ. ಅದು ಎಂಥ ಸರ್ಟಿಫಿಕೇಟು ಅಂತಂದರೆ ನೀವು ಇಡೀ ಕಾಂಗ್ರೆಸ್ ಪಕ್ಷ ತತ್ತರಿಸಿ ಹೋಗುವಂಥದ್ದು. ಮೋದಿ ಸರ್ಕಾರದ 10 ವರ್ಷದಲ್ಲಿ ಏನು ಮಾಡಿದೆ? ಅಭಿವೃದ್ಧಿ ಶೂನ್ಯತೆ, ಬೆಲೆ ಏರಿಕೆ, ಸುಳ್ಳು ಹೇಳಿದ್ದಾರೆ, ಅಭಿವೃದ್ಧಿ ಏನನ್ನೂ ಮಾಡಿಲ್ಲ. ಪ್ರಿಯಾಂಕ ಖರ್ಗೆ ಹೇಳುವ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ಗೆ 0. ಇದೇ ಅಮಿತ್ ಶಾ ಹೋಗಿ ಮೈಸೂರಿಗೆ ಬಂದು ಹೋದ ನಂತರ ಅದರ ಹಿಂದು ಮುಂದಿನ ದಿನಗಳಲ್ಲಿ ಮೋದಿಯ 10 ವರ್ಷ ಅನ್ಯಾಯದ ವರ್ಷ, ಮೋಸದ ವರ್ಷ, ಸುಳ್ಳಿನ ವರ್ಷ, ಅಭಿವೃದ್ಧಿ ಶೂನ್ಯತೆಯ ವರ್ಷ ಅಂತೇಳಿ ಸಿದ್ದರಾಮಯ್ಯನವರು ಗುಡುಗಿದರು. ಅದೆಲ್ಲದಕ್ಕೂ ಕಲಶಪ್ರಾಯವಾಗುವ ಹಾಗೆ ಮೋದಿ ಸರ್ಕಾರ ಅಭಿವೃದ್ಧಿಯ ಮಂತ್ರವನ್ನು ಯಾವ ಮಟ್ಟದಲ್ಲಿ ಜಪಿಸಿದೆ ಮತ್ತು ಯಾವ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ, ಆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವರಿಗಿರುವಂಥ ಡಿಟರ್ಮೇಷನ್ ಏನು, ಆ ಬದ್ಧತೆ ಏನು ಅನ್ನೋದರ ಬಗ್ಗೆ ಒಬ್ಬರ ಆ್ಯಂಕರ್ ಕೇಳಿದ ಪ್ರಶ್ನೆಗೆ ಚಿದಂಬರಂ ಅವರು ಕೊಟ್ಟ ಉತ್ತರ ಇವತ್ತು ಎಲ್ಲ ಕಾಂಗ್ರೆಸ್ಸಿಗರ ಆಪಾದನೆಯನ್ನು ಮಣ್ಣು ಮಾಡಿದೆ. ಮೋದಿಯವರ ಅಭಿವೃದ್ಧಿ ರಾಜಕೀಯ ಮತ್ತು ಆಡಳಿತವನ್ನು ಗಗನಚುಂಬಿಯಾಗಿ ಎತ್ತಿ ಹಿಡಿದಿದೆ. ಇಡೀದಾಗಿ ಕಾಂಗ್ರೆಸ್ಸಿಗೆ ಇದೊಂದು ಮುಖಭಂಗ ಮತ್ತು ಈ ಮುಖಭಂಗದ ಮೂಲಕ
2024 ಚುನಾವಣೆಯ ಹೊಸ್ತಿಲಿನಲ್ಲಿ ಚಿದಂಬರಂ ಅವರು ಕೊಟ್ಟಂಥ ಹೇಳಿಕೆ BJPಗೆ ಒಂದು ಅದ್ಭುತವಾದಂಥ ಆನೆಬಲವನ್ನು ತಂದಿದೆ. ಹಾಗಾದರೆ ಚಿದಂಬರಂ ಏನು ಹೇಳಿದರು? ಚಿದಂಬರಂ ಅವರು ಕೋಲ್ಕತ್ತಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದರು. ಆವಾಗ ಅಲ್ಲಿ ಒಂದು ಆ್ಯಂಕರ್ ಒಬ್ಬರು ಒಂದು ಮಾತನ್ನು ಕೇಳ್ತಾರೆ, ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಮೋದಿಯವರ ಈ 10 ವರ್ಷದಲ್ಲಿ ಯಾವುದೇ ಆರ್ಥಿಕ ಅಭಿವೃದ್ಧಿ ಕಾಣ್ತಾ ಇಲ್ಲವೇ? ಹಾಗಾದರೆ ಶೂನ್ಯ ದಶಕವೇ ಇದು, ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಅವರು ಕೇಳಿದ್ದಾರೆ. ಅದಕ್ಕೆ ಚಿದಂಬರಂ ಉತ್ತರ ಕೊಟ್ಟದ್ದು ಏನು ಅಂತಂದರೆ, ಖಂಡಿತವಾಗಿಯೂ ಇದೆ, ಅಭಿವೃದ್ಧಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಇದೆ. ಸಿಂಗಲ್ ಮೈಂಡೆಡ್ ಡಿಟರ್ಮಿನೇಷನ್, ಯಾವುದೇ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡರೂ ಅದನ್ನು ಮುಗಿಸಲೇಬೇಕು ಅನ್ನುವಂಥ ಒಂದು ಡಿಟರ್ಮಿನೇಷನ್ ಇದೆಯಲ್ಲ, ಹಠ ಬದ್ಧತೆ, ಅದು ನನಗೆ ಅತ್ಯಂತ ಇಷ್ಟವಾದದ್ದು ಅಂತ ಹೇಳಿದರು. ಅಂದರೆ ಚಿದಂಬರಂ ಅಂಥವರೇ ಯಾವುದೇ ಪ್ರಾಜೆಕ್ಟನ್ನು ಮೋದಿಯವರು ಕೈಗೆತ್ತಿಕೊಂಡ್ರೆ ಅದನ್ನು ಮುಗಿಸಿಯೇ ತೀರ್ತೇನೆ ಅನ್ನುವಂಥ ಆ ಡಿಟರ್ಮಿನೇಷನ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟವಾದದ್ದು ಅಂತಂದರೆ, ಈ 10 ವರ್ಷಗಳಲ್ಲಿ ಯಾವುದೇ ಯೋಜನೆಗಳನ್ನು ಅವರು ಘೋಷಿಸಿದಾರೋ ಅದನ್ನು ಮುಗಿಸಿದ್ದಾರೆ ಅಂತಲೇ ಅರ್ಥ. ಅದನ್ನು ಮುಗಿಸುವವರೆಗೂ ಅವರು ವಿರಮಿಸುವುದಿಲ್ಲ. ಆ ಡಿಟರ್ಮಿನೇಷನ್ ನನಗೆ ಬಹಳ ಇಷ್ಟವಾದದ್ದು. ಇದಕ್ಕಿಂತ ದೊಡ್ಡ ಪ್ರೈಸು ಅಥವಾ ಇದಕ್ಕಿಂತ ದೊಡ್ಡ ಹೊಗಳಿಕೆ, ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಇನ್ನೇನು ಕೊಡಲಿಕ್ಕೆ ಸಾಧ್ಯ? ಮೋದಿಯವರಿಗೆ ಬಹುಶಃ ಕಾಂಗ್ರೆಸ್ಸು ಇಲ್ಲಿಯವರೆಗೆ ಯಾವೆಲ್ಲ ಆಪಾದನೆ ಮಾಡಿತ್ತೋ, ಯಾವೆಲ್ಲ ಅವರ ಮೇಲೆ ಒಂದು ಆಪಾದನೆಗಳ ಸುರಿಮಳೆಯನ್ನೇ ಮಾಡಿತ್ತೋ, ಅಭಿವೃದ್ಧಿಯ ಶೂನ್ಯತೆ, ನ್ಯಾಯ ಅನ್ಯಾಯದ ವರ್ಷ, ನಿರುದ್ಯೋಗದ ವರ್ಷ, ಬೆಲೆ ಏರಿಕೆಯ ದಶಕ, ಹೀಗೆ ಹಾಗೆ ಅಂತೆಲ್ಲ ಹೇಳಿತ್ತೋ, ಕೇಂದ್ರದಿಂದ ಇಲ್ಲಿಯವರೆಗೂ ಅದೆಲ್ಲವನ್ನು ಒರೆಸಿ ಹಾಕುವ ಹಾಗೆ ಮಾಜಿ ವಿತ್ತ ಸಚಿವ ಹಿರಿಯ ನಾಯಕ ಚಿದಂಬರಂ ಅವರು ಒಂದು ಸರ್ಟಿಫಿಕೇಟನ್ನು ಕೊಟ್ಟಾಗ ಆಗಲಿಲ್ವೇ? ಹಾಗಾದ್ರೆ ಇದನ್ನು ಈಗ ಇಟ್ಟುಕೊಂಡೇ BJPಯವರು ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ಸಿಗರನ್ನು ಇನ್ನಿಲ್ಲದಂತೆ ಕುಕ್ಕಿ ಕುಕ್ಕಿ ಹಿಂಸೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಉತ್ತರವು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಇದೇ ಶ್ವೇತಪತ್ರವನ್ನು ಹೊರಡಿಸಿದ್ರಲ್ಲ ಮೊನ್ನೆ, ಆವಾಗ 10 ವರ್ಷಗಳ ಹಿಂದೆ ಮಧ್ಯಂತರ ಬಜೆಟನ್ನು ಇದೇ ಚಿದಂಬರಂ ಅವರು ಮಂಡಿಸಿದ್ರು. ಆವಾಗ ಹೇಳ್ತಿದ್ರು ಅವರು, ನಾವು 11ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳಿದರು. ಅದರ ಜೊತೆಗೆ ಹೆಚ್ಚು ಕಮ್ಮಿ 2040 ಆಚೆ ನಾವು 5ನೇ ಒಂದು ಬಹುದೊಡ್ಡ ಆರ್ಥಿಕತೆಯಾಗಿ ಹೊಮ್ಮಬಹುದು ಅನ್ನುವಂಥ ಭವಿಷ್ಯವನ್ನು ನುಡಿದಿದ್ರು. ಇದನ್ನು ವ್ಯಂಗ್ಯ ಮಾಡಲಾಗಿತ್ತು ಈ ಶ್ವೇತಪತ್ರದಲ್ಲಿ. ನಿಮಗೆ ದೊಡ್ಡ ಕನಸನ್ನೂ ಕಾಡಲಿಕ್ಕೆ ಸಾಧ್ಯ ಇಲ್ವೇ? ವಾಸ್ತವದಲ್ಲಂತೂ ಬಿಡಿ, ನಿಮಗೆ ಕನಸು ಕಾಣಲಿಕ್ಕೂ ದುಡ್ಡು ಕೊಡಬೇಕೆ? ಹಾಗಾದರೆ ಕನಸು ಕಾಣಲಿಕ್ಕೂ ಸಾಧ್ಯ ಆಗ್ತಿಲ್ವೇ? ಅಷ್ಟು ಕುಬ್ಜರೇ ನೀವು? ದೇಶವನ್ನು ಅಷ್ಟು ಸಣ್ಣದಾಗಿ ನೋಡ್ತೀರೇನೋ ಹಾಗಾದರೆ ಅಂತ ವ್ಯಂಗ್ಯವನ್ನು ಮಾಡಿತ್ತು ಶ್ವೇತಪತ್ರದಲ್ಲಿ. ನೀವು 2040ರಲ್ಲಿ 5ನೇ ಆರ್ಥಿಕತೆಯ ಬಹುದೊಡ್ಡ ದೇಶವಾಗಿ ಹೊಮ್ಮಬಹುದು ಅಂತಿದ್ರಿ. ನಾವು ಅದನ್ನು 2030ರಲ್ಲೇ ಸಾಧಿಸಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ಆ ಸಾಧನೆಯ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅಂತ ಉತ್ತರವನ್ನು ಕೊಟ್ಟಿತ್ತು. ಆಮೇಲೆ ಇನ್ನೊಂದು ಬಹಳ ಅದ್ಭುತವಾದಂಥ ಹೇಳಿಕೆಗೆ ಚಿದಂಬರಂ ಅವರ ಕೊಟ್ಟಂಥ ಈ ಉತ್ತರ ಏನಿದೆ, ಸಿಂಗಲ್ ಮೈಂಡೆಡ್ ಡಿಟರ್ಮಿನೇಷನ್, ನನಗದು ಬಹಳ ಇಷ್ಟ ಅಂತ ಹೇಳಿದ್ದೇನಿದೆಯಲ್ಲ, ಯಾವುದೇ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡ್ರೂ ಸಮಯದ ನಿಗದಿ ಸಮಯದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಮುಗಿಸಿಯೇ ಸಿದ್ಧ ಅನ್ನುವಂಥ ಅವರ ಆ ಡಿಟರ್ಮಿನೇಷನ್ ಬದ್ಧತೆ ಇದೆಯಲ್ಲ, ಅದನ್ನು ನಾನು ಒಪ್ಪಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಶ್ವೇತಪತ್ರದಲ್ಲೇ ಕೊಟ್ಟಿದ್ದರು ಮೋದಿ ಸರ್ಕಾರ ಮೊನ್ನೆ ನಿರ್ಮಲಾ ಸೀತಾರಾಮನ್. ಏನು ಅಂತಂದರೆ, 2013ರಲ್ಲಿ ನಿಮ್ಮದೇ ಕ್ಯಾಬಿನೆಟಿನ ಸೆಕ್ರೆಟರಿ, ಇದು ನಾವು ಹೇಳ್ತಾ ಇದ್ದದ್ದಲ್ಲ, ಇದು ಆನ್ ರೆಕಾರ್ಡ್, ಅವರು ಹೇಳಿದ್ದೇನು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್,
ಯಾವುದೇ ಯೋಜನೆಯನ್ನು UPA ಗೌರ್ಮೆಂಟ್ ಘೋಷಿಸಿದರೂ ಅದು ಅಪ್ರೂವಲ್ ಆಗಲಿಕ್ಕೇ ಹೆಣಗಾಡಿ ಆರಂಭದ ಹಂತದಲ್ಲೇ ನಿಂತದ್ದೇ ಬಹಳ ಇದೆ. ಯಾವ ಪ್ರಾಜೆಕ್ಟು ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಅದನ್ನು ಅಪ್ರೂವಲ್ ತಗೊಳ್ಳೋದ್ರಲ್ಲೇ ನಾವು ಸಂಪೂರ್ಣವಾಗಿ ಸಮಯವನ್ನು ಕಳೆದಿದ್ದೆವು. ಪೆಂಡಿಂಗ್ ಅನ್ನೋದೇ UPA ಸರ್ಕಾರದ ಬಹಳ ದೊಡ್ಡ ಸಂಗತಿ ಆಗಿತ್ತು ಅನ್ನೋದನ್ನು ಇದೇ ಕ್ಯಾಬಿನೆಟ್ ಸೆಕ್ಟರ್ನ ಸೆಕ್ರೆಟ್ರಿ ನಿಮ್ಮವರೇ ಹೇಳಿದ್ದು ಅನ್ನೋದನ್ನು ಅವರು ಹೇಳಿದರು. ಹಾಗಾದರೆ ಇದರ ಅರ್ಥ ಏನು? ಪೆಂಡಿಂಗ್ ಆದಾಗ ಇನ್ವೆಸ್ಟ್ಮೆಂಟ್ ಕೈ ತಪ್ತಾ ಇತ್ತು, ಯಾವುದೇ ಯೋಜನೆಯು ತಾರ್ಕಿಕವಾಗಿ ಮುಗಿತಾ ಇರಲಿಲ್ಲ, ಆರಂಭವೇ ಆಗ್ತಾ ಇರಲಿಲ್ಲ, ಮುಗಿಯುವುದೆಲ್ಲಿಂದ? ಕೆಲವು ಶಂಕುಸ್ಥಾಪನೆ ಹಾಕಿದ್ದು ಶಂಕುಸ್ಥಾಪನೆಯಾಗೇ ಉಳಿದಿದೆ. ಇಂಥ ಮಾತುಗಳನ್ನು ನಿಮ್ಮ ಕ್ಯಾಬಿನೆಟ್ ಸೆಕ್ರೆಟರಿಯವರೇ ಹೇಳಿದ್ದು ಇಲ್ಲಿ ದಾಖಲಾಗಿದೆ. ಹಾಗಾದರೆ ನಿಮ್ಮ UPA ಸರ್ಕಾರದ ಅಭಿವೃದ್ಧಿಯ ವೇಗ ಹೇಗಿತ್ತು? ಯಾವ ನಡೆಯಲ್ಲಿತ್ತು? ಫೈಲೇ ಕ್ಲಿಯರ್ ಆಗ್ತಿರಲಿಲ್ಲ ಅಂತ ನಿಮ್ಮ ಕ್ಯಾಬಿನೆಟ್ ಸೆಕ್ರೆಟರಿಯೇ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಇಡೀ ಶ್ವೇತಪತ್ರವನ್ನು ಹೊರಡಿಸಲಾಗಿತ್ತು. ಅದನ್ನು ನಿಮ್ಮ ಕಣ್ಣೆದುರು ಸ್ಪಷ್ಟವಾಗಿ ನಾನು ದಾಖಲೆ ಸಮೇತ ಕೊಟ್ಟಿದ್ದೆ. ಇದಕ್ಕೆ ಉತ್ತರ ರೂಪವಾಗಿ ಅಂದರೆ ಚಿದಂಬರಂ ಅವರೇ ಸ್ವತಃ ತಾನೇ ವಿತ್ತ ಮಂತ್ರಿಯಾಗಿದ್ದರೂ ಕೂಡ ಇಡೀದಾದಂಥ ಸರ್ಕಾರದ ಒಟ್ಟು ವ್ಯವಸ್ಥೆಯಲ್ಲಿ ನಾನು ಅಂದುಕೊಂಡ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವ ಅರ್ಥದಲ್ಲಿ ಮೋದಿಯವರ ಬದ್ಧತೆಯನ್ನು ಹೊಗಳಿದ್ದು UPA ಸರ್ಕಾರದ ಒಂದು ಅಭಿವೃದ್ಧಿಯ ದಿವಾಳಿತನ, ಸಂಕಲ್ಪದ ದಿವಾಳಿತನ, ದೇಶಕ್ಕೆ ಏನಾದರೂ ಅಭಿವೃದ್ಧಿಯನ್ನು ಮಾಡಿ ದೇಶವನ್ನು ಅಭಿವೃದ್ಧಿ ಹೊಂದಿದ ಅಥವಾ ಹೊಂದುತ್ತಿರುವ ದೇಶ ಅಂತ ಮಾಡಬೇಕು ಅನ್ನುವ ಯಾವುದೇ ಸಂಕಲ್ಪ ನಿಮಗೆ ಇರಲಿಲ್ಲ, ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಅನ್ನೋದನ್ನು ಚಿದಂಬರಂ ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾದರೆ ಈಗ ಚಿದಂಬರಂ ಮೇಲೆ ಏನು ಮಾಡ್ತೀರಿ ಕಾಂಗ್ರೆಸ್ನವರು? ಪ್ರಮೋದ್ ಕೃಷ್ಣಂ ಅವರು ಮೋದಿಯವರನ್ನು ಭೇಟಿಯಾದರು ಅನ್ನುವ ಕಾರಣಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ರಿ. ಕಾರ್ತಿ ಚಿದಂಬರಂ ಅವರು ಏನು ಹೇಳಿದರು ಇತ್ತೀಚೆಗೆ? ಮೋದಿಯವರಿಗೆ ಈಕ್ವಲ್ ಆದಂಥ ಯಾವ ನಾಯಕರು ಕಾಂಗ್ರೆಸ್ನಲ್ಲಿಲ್ಲ. ರಾಹುಲ್ ಗಾಂಧಿಯಂತೂ ಮೋದಿಯವರಿಗೆ ಕಂಪ್ಯಾರಿಸನ್ನೇ ಅಲ್ಲ ಅಂತಂದರು. ಹಾಗಾದರೆ ಏನು ಹೇಳ್ತೀರಿ? ಅವರಿಗೆ ಏನೋ ನೋಟಿಸ್ ಇಶ್ಯೂ ಮಾಡಿದರೆ ಅದನ್ನು ಮಾಡಿದ್ರಿ, ಇದನ್ನು ಮಾಡಿದ್ರಿ. ಚಿದಂಬರಂ ಅವ್ರಿಗೆ ಏನು ಮಾಡ್ತೀರಿ? ಈಗ ನಿಮ್ಮ ಸರ್ವನಾಮವನ್ನು ಮಸಿನುಂಗಿದ ಹಾಗೆ ಕಾಂಗ್ರೆಸ್ಸಿನ ಇಡೀ ಮಾತು ಬೊಗಳೆ ಅನ್ನುವುದನ್ನು, UPA ಸರ್ಕಾರದ ದಶಕ ಶೂನ್ಯ ದಶಕ ಅನ್ನೋದನ್ನು ಅವರೇ ಒಪ್ಪಿಕೊಂಡ್ರು. ಹಾಗಾಗಿ ಈಗ ನೀವು ಚಿದಂಬರಂ ಅವ್ರಿಗೆ ಏನು ಮಾಡ್ತೀರಿ? ಅದರ ಜೊತೆಗೆ ಈ ಸರಿ ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ, ಈ ನೆಲದ ಗುಣವೋ, ರಾಮನ ಗುಣವೋ, ಅಥವಾ ಧೀಮಂತ ನಾಯಕ, ಶುದ್ಧ ಹಸ್ತ, ದೇಶಪ್ರೇಮಿ ಮೋದಿಯವರ ಇಡೀ ಅಧಿಶಕ್ತಿಗೆ ಪ್ರಾಯಶಃ ಕಾಲವೇ ಒಲಿದಿದೆಯೋ ಏನೋ, ಮುಟ್ಟಿದ್ದೆಲ್ಲ ಇಟ್ಟ ಹೆಜ್ಜೆಗಳೆಲ್ಲ ಇತಿಹಾಸ ಆಗ್ತಾ ಇದೆ. ಇವತ್ತು ಒಂದು ಮಧ್ಯಪ್ರದೇಶದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇರುವಾಗ ಒಂದು ಪುಟ್ಟ ಮಗು ಕೇಸರಿ ಧ್ವಜವನ್ನು ಹಿಡಿದು ಧ್ವಜವನ್ನು ಆಚೆ ಈಚೆ ಮಾಡ್ತಾ ಇದೆ. ಅದರ ಜೊತೆಗೆ ಮೋದಿಯವರಿಗೆ ಎರಡು ಕೈಯನ್ನು ಎತ್ತಿ ಅದು ವಿಶ್ ಮಾಡ್ತಾ ಇದೆ. ಆವಾಗ ಮೋದಿ ಹೇಳಿದ್ರು, ಬೇಟಾ ಮಿಲ್ಗಯ, ನಿನ್ನ ಪ್ರೀತಿ ನನಗೆ ದಕ್ಕಿದೆ, ನಿನ್ನ ಪ್ರೀತಿ ನನಗೆ ಮುಟ್ಟಿದೆ, ನಿನ್ನ ಕೈ ಭುಜ ನೋವಾಗುತ್ತೆ, ನೀನು ಕೈಯನ್ನು ಕೆಳಗಿಳಿಸು ಅಂತ 4-6 ಬಾರಿ ರಿಕ್ವೆಸ್ಟ್ ಮಾಡಿದ್ರು. ಅದೀಗ ವಿಡಿಯೋ ವೈರಲ್ ಆಗ್ತಾ ಇದೆ, ನಿಮಗೂ ತೋರಿಸ್ತೇವೆ ನೋಡಿ. बेटा तुम्हारा हाथ दर्द करेगा, बहुत तूने किया, मिल गया मुझे बेटा, मिल गया तेरा प्यार, अब तेरा हाथ दर्द करेगा बेटा, अब हाथ नीचे करो, मुझे मिल गया, शाबाश. ಅಂದ್ರೆ ಮೋದಿಯವರ ಸೂಕ್ಷ್ಮತೆ ಎಷ್ಟು. ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡುವಾಗ ಕೂಡ ತಂದೆಯ ಹೆಗಲ ಮೇಲೆ ಕೂತು ಕೈ ಮಾಡ್ತಾ ಇದ್ದಂಥ ಒಂದು ಪುಟ್ಟ ಮಗುವಿನ ಆ ಒಂದು ದೃಶ್ಯವೂ ಅವ್ರ ಕಣ್ಣಿಗೆ ಬೀಳುತ್ತೆ ಮತ್ತು ಅಲ್ಲಿಗೆ ನೇರವಾಗಿ ರಿಯಾಕ್ಟ್ ಮಾಡ್ತಾರೆ ಅಂತಾದರೆ ಇದು ದೇಶದ ಪ್ರಧಾನಿಯ ಸೂಕ್ಷ್ಮತೆ. ಅನ್ಸಂಗ್ ಹೀರೋಗಳಿಗೆಲ್ಲ ಹುಡುಕಿ ಅವರ ಮನ್ ಕಿ ಬಾತಲ್ಲಿ ಮಾತಾಡ್ತಾರೆ, ಪ್ರಶಸ್ತಿ ಕೊಡ್ತಾರೆ,
ಪುರಸ್ಕಾರ ಮಾಡ್ತಾರೆ, ಅದು ಅವರ ದೃಷ್ಟಿ ಸೃಷ್ಟಿ. ಹಾಗಾಗಿ ಚಿದಂಬರಂ ಅವರು ಮಾತಾಡಿದಂಥ ಇವತ್ತಿನ ಮಾತು 2024ರ ಚುನಾವಣೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರೇ ಕೊಟ್ಟಂಥ ಅಭಿವೃದ್ಧಿಯ ಒಂದು ಟ್ರಂಪ್ ಕಾರ್ಡಿನ ಸಂಕೇತ, ಪ್ರಶಸ್ತಿ ಪತ್ರ. ಮೋದಿ ಅಂದರೆ ಯಾರು, ಮೋದಿಯ ಕಾರ್ಯವೈಖರಿ ಏನು, ಅವರ ಒಟ್ಟು ದೃಷ್ಟಿಕೋನ ಏನು, ಅವರ ಬದ್ಧತೆಯ ವ್ಯಾಖ್ಯೆ ಏನು ಅನ್ನೋದಕ್ಕೆ ಕೊಟ್ಟಂಥ ಒಂದು ಬಹಳ ದೊಡ್ಡ ಸರ್ಟಿಫಿಕೇಟ್ ಇದ್ದರೆ ಅದು ಚಿದಂಬರಂ ಅವರು ಇವತ್ತು ಕೊಟ್ಟದ್ದು. ಈಗ ಕಾಂಗ್ರೆಸ್ಸಿನ ಬಣ್ಣ ಏನು ಹಾಗಾದರೆ? ನೀವೆಲ್ಲ ಕಾಂಗ್ರೆಸ್ಸಿಗರು ಮೋದಿಯವರನ್ನು ಇಷ್ಟು ಕಾಲ ಹಳೆದ್ರಿ, ಯಾವ್ಯಾವ ಶಬ್ದದಲ್ಲಿ ಹಳೆದ್ರಿ, ಯಾವ ಶಬ್ದದಲ್ಲಿ ಅವರಿಗೆ ದೋಷ ಆರೋಪಣೆ ಮಾಡಿದ್ರಿ, ಕೇಂದ್ರದಿಂದ ರಾಜ್ಯದವರೆಗೆ. ಆದರೆ ಒಂದೇ ಒಂದು ಚಿದಂಬರಂ ಅವರ ಮಾತು, ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಂಡ್ರೂ ಅದನ್ನು ಮುಗಿಸುವ, ಆ ಕ್ಲಪ್ತ ಸಮಯದಲ್ಲಿ ಮುಗಿಸುವ ಅವರ ಬದ್ಧತೆ, ಡಿಟರ್ಮಿನೇಷನ್, ಅದು ನನಗೆ ಇಷ್ಟ, ಅಭಿವೃದ್ಧಿ ಆಗಿದೆ ಅಂತ ಅವರು ಒಪ್ಪಿಕೊಂಡ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಕಾಂಗ್ರೆಸ್ಸಿಗೆ ಪ್ರಾಯಶಃ ಕಾಲವೇ ಮುರಿದಿದೆ. ಕಾಂಗ್ರೆಸ್ಸಿನ ಇಟ್ಟ ಹೆಜ್ಜೆಗಳೆಲ್ಲ ಕುಸಿತಾ ಇದೆ. ಅವರ ನ್ಯಾಯಯಾತ್ರೆ ಅದು ಸಂಪೂರ್ಣವಾಗಿ ಇಂಡಿ ಕೂಟದ ಭಾರತ್ ಜೋಡೋ ಅಲ್ಲ, ಕಾಂಗ್ರೆಸ್ ಚೋಡೋ ಯಾತ್ರೆ ಆಗ್ತಾ ಇದೆ ಅಂತ ನಾನು ಆರಂಭದ ದಿನವೇ ಹೇಳಿದ್ದೆ. ಅದರ ಸಂಪೂರ್ಣವಾದಂಥ ಲಕ್ಷಣ ಅಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರೇ BJPಗೆ ಹೋಗ್ತಾ ಇದ್ದಾರೆ. ಇಂಡಿ ಕೂಟ ಸಂಪೂರ್ಣ ನವನಾಶನ ಆಗಿ ಹೋಯಿತು, ಛಿದ್ರಗೊಂಡು ಹೋಯಿತು. ಅದರ ಜೊತೆಗೆ ಪ್ರಾಯಶಃ ನನಗನ್ನಿಸ್ತದೆ, ಬಾಯ್ತಪ್ಪಿಯೋ ಅಥವಾ ಮನದ ಇಂಗಿತವೋ ಗೊತ್ತಿಲ್ಲ, ಖರ್ಗೆಯವರು ಮೋದಿಯವರಿಂದಲೇ BJP ಗೆಲ್ತದೆ ಅಂತ ಹೇಳ್ತಾ, ಈ ಸಾರಿ ಅಂತೂ 400 ಸೀಟನ್ನು ಗೆಲ್ಲಕ್ಕಿದ್ದೀರಿ ನೀವು ಅಂತ ಆಶೀರ್ವಾದ ಮಾಡ್ದ ಹಂಗಿತ್ತದು ಮಾತು. ಇಲ್ಲಿ ನೋಡಿದ್ರೆ ಚಿದಂಬರಂ ಅವರು ಹೀಗೆ ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ ನಾಯಕರೇ ಶ್ರೀರಾಮನ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗದೇ ಇರುವಂಥ ನಿರ್ಧಾರವನ್ನು ವಿರೋಧಿಸಿದರು. ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ಸಿಂದ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಪ್ರಾಯಶಃ ಅಳಿವಿನ ಕಾಲ ಪ್ರಾಪ್ತವಾಗಿದೆ. ಜನವಿರೋಧಿ ಜನಶಾಪತಾಗಿದೆ. ಮೋದಿಯವರಿಗೆ ದೈವ ಬಲವೂ, ರಾಮನ ಬಲವೂ, ಕಾಲದ ಬಲವೂ, ಜನರ ಆಶೀರ್ವಾದವೂ ಅದು ಪೂರ್ಣ ಮಟ್ಟದಲ್ಲಿ ಪ್ರಾಪ್ತವಾಗಿದೆ. ಹಾಗಾಗಿ ಚಿದಂಬರಂ ಅಂತ ಹಿರಿಯ ನಾಯಕರು, ಅವರಿಗೆ ಇಡಿ ದಾಳಿ ಇತ್ಯಾದಿ ದಾಳಿಗಳಿಂದ ಅವರ ಮೇಲೆ ಮತ್ತೆ ಕೇಂದ್ರ ಸರ್ಕಾರ ತೀರಾ ಹಿಂಸೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಬೇರೆ ಅದರ ದಿನದಿಂದ ದಿನಕ್ಕೆ ಅದರ ಬೆಳವಣಿಗೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಬ್ಲಿಕ್ಕಲ್ಲಿ ಮೋದಿಯವರನ್ನು, ಅವರ ಬದ್ಧತೆಯನ್ನು, ಅವರ ಕಾರ್ಯವೈಖರಿಯನ್ನು, ಅವರ ಅಭಿವೃದ್ಧಿ ಶೀಲ ಆ ಒಂದು ಇಡೀ ಒಂದು ಬದ್ಧತೆಯನ್ನು ಅವರು ಮನತುಂಬಿ ಹೊಗಳಿದ್ದು, ಮನತುಂಬಿ ಮೆಚ್ಚಿಕೊಂಡಿದ್ದು, ಅಭಿವೃದ್ಧಿ ಆಗಿದೆ ಅನ್ನುವಂಥ ಸರ್ಟಿಫಿಕೇಟನ್ನು ಕೊಟ್ಟಿದ್ದು ಕಾಂಗ್ರೆಸ್ಸಿಗೆ ಇದಕ್ಕಿಂತ ಮರ್ಮಾಘಾತ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಆಘಾತಗಳ ಮೇಲೆ ಆಘಾತ, ಮರ್ಮಾಘಾತ ಬೇರೆ ಮಧ್ಯದಲ್ಲಿ. ಕಾಂಗ್ರೆಸ್ಸಿನ ಇಡೀದಾದಂಥ ಇತಿಹಾಸ ಮಣ್ಣಾಗುವ ಕಾಲ ಹತ್ತಿರದಲ್ಲೇ ಇದೆಯೇನೋ ಅನ್ನೋದಕ್ಕೆ ಪ್ರಾಯಶಃ ಇವೆಲ್ಲವೂ ಸೂಚನೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.